ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಕುಟುಂಬಸ್ಥರು, ತಾಯಿ ಸೋದರ ಪತ್ನಿಯಿಂದ ಭೇಟಿ, ಅಣ್ಣನ ಕುಶಲೋಪಚಾರಿ ವಿಚಾರಿಸಿದ ಫ್ಯಾಮಿಲಿ. ಸಂಜೆ ಸಾವನ್ನಪ್ಪಿದ್ದ ಮಗುವಿನ ಮೃತದೇಹ, ತಡರಾತ್ರಿ ಅಂತ್ಯ ಸಂಸ್ಕಾರ. ಮರುದಿನ ಬೆಳಗ್ಗೆ ಮರಕ್ಕೆ ಕಟ್ಟಿದ ಜೋಕಾಲಿಯಲ್ಲಿ ಮಗುವಿನ ಮೃತದೇಹ ಪ್ರತ್ಯಕ್ಷ. ಗ್ರಾಮಸ್ಥರು, ಕುಟುಂಬಸ್ಥರು ಆತಂಕ. ಮಗುವಿನ ಕಾಲುಗಳಲ್ಲಿದ್ದ ಚೈನ್ಗಳ ಆಸೆಗಾಗಿ ಮೃತದೇಹವನ್ನು ಹೊರತೆಗೆದಿರಬಹುದು ಎಂದು ಅನುಮಾನ. ಕೌಟುಂಬಿಕ ಕಲಹ ಹಿನ್ನೆಲೆ ಪತಿ ತನ್ನ ಕೈಯಾರೆ ಪತ್ನಿಗೆ ಚಾಕು ಇರಿದ ಘಟನೆ. ಹೆಂಡತಿಗೆ ಚೂರಿಂದ ಚುಚ್ಚಿ ಕೊಂದ ಕಾನ್ಸ್ಟೇಬಲ್ ಪತಿ. 4-5 ದಿನಗಳಿಂದ ಗಂಡ ಹೆಂಡತಿ ನಡುವೆ ಜಗಳ. ಇಂದು ಪತಿ ವಿರುದ್ಧ ಮಮತಾ ದೂರು ನೀಡಲು ಎಸ್ಪಿ ಕಚೇರಿಗೆ ಬಂದಿದ್ರು. ಜೈಲಿನ ಒಂದೇ ಸೆಲ್ನಲ್ಲಿ ಕಾಲ ಕಳೆಯುತ್ತಿರುವ ಅಣ್ಣ ತಮ್ಮ. ಚಾಪೆ ಮೇಲೆ ಕುಳಿತುಕೊಂಡು ಚರ್ಚೆ ಮಾಡುತ್ತಿರೋ ರೇವಣ್ಣ ಸನ್ಸ್. ಒಬ್ಬನದು ಅಶ್ಲೀಲ ವಿಡಿಯೋ ಪ್ರಕರಣ, ಮತ್ತೊಬ್ಬನದು ಅಸಹಜ ಲೈಂಗಿಕ ದೌರ್ಜನ್ಯ. ಸದ್ಯ ಸೂರಜ್ ಮತ್ತು ಪ್ರಜ್ವಲ್ ಹೊರಗೆ ಏನು ನಡೆಯುತ್ತಿದೆ ಎಂಬ ಕುರಿತಾಗಿ ಮಾತುಕತೆ ಮತ್ತೆ ಚರ್ಚೆ ಮಾಡ್ತಿದ್ದಾರಂತೆ.